ನಮಸ್ಕಾರ ಎಲ್ಲರಿಗೂ. ದೀಕ್ಷಿತ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಗಿರಿ ಪ್ರದಕ್ಷಿಣೆಯ ಬಗ್ಗೆ ತಿಳಿದುಕೊಳ್ಳೋಣ. ನಾವು ಗಿರಿ ಪ್ರದಕ್ಷಿಣೆ ಆರಂಭ ಮಾಡಿದ್ದು ರಾಜಗೋಪುರದಿಂದ ಶುರು ಮಾಡಿ ರಾಜಗೋಪುರಕ್ಕೆ ಮುಗಿಸಿದ್ವಿ. 14 ಕಿಲೋಮೀಟರ್ ಗಿರಿ ಪ್ರದಕ್ಷಿಣೆ ಇರುತ್ತದೆ. ಈ 14 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಷ್ಟಲಿಂಗಗಳ ದರ್ಶನ ಮಾಡಬಹುದು. ನಡೆಯೋಕೆ ಆಗದೇ ಇರುವವರು ಆಟೋದಲ್ಲಿ ಕೂಡ ಹೋಗಿ ಬರಬಹುದು. ಪೌರ್ಣಮಿ ದಿವಸ ಗಿರಿ ಪ್ರದಕ್ಷಿಣೆ ಮಾಡುವುದು ಇಲ್ಲಿನ ವಾಡಿಕೆ. ಆದರೆ ಆ ಪೌರ್ಣಮಿ ದಿವಸದಂದು ಜನ ಜಾಸ್ತಿ ಇರುವುದರಿಂದ ಯಾವ ಸಮಯದಲ್ಲಿ ಬೇಕಾದರೂ ಗಿರಿ ಪ್ರದಕ್ಷಿಣೆ ಮಾಡಬಹುದು. ನಾವು ಚಪ್ಪಲಿ ಹಾಕಿಕೊಳ್ಳದೆ ಗಿರಿ ಪ್ರದಕ್ಷಿಣೆಯನ್ನು ಮಾಡಿದೆವು. ಬರೀ ಕಾಲಿನಲ್ಲಿ ಹೋಗದೇ ಇರುವವರು ಸಾಕ್ಸ್ ಕೂಡ ಧರಿಸಬಹುದು. ನಮಗೆ ಸಿಕ್ಕದ್ದು ಇಂದ್ರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೈಋತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಹಾಗೂ ಈಶಾನ್ಯಲಿಂಗ. ಇವು ಅಷ್ಟಲಿಂಗಗಳು. ಇದರ ದರ್ಶನ ಪಡೆದುಕೊಂಡು ನಂತರ ಮಧ್ಯದಲ್ಲಿ ಸೂರ್ಯಲಿಂಗ ಹಾಗೂ ಚಂದ್ರಲಿಂಗ ಎಂದು 2 ದೇವಸ್ಥಾನಗಳನ್ನು ನಾವು ದರ್ಶನ ಪಡೆದುಕೊಂಡು, ಈ ದೇವಸ್ಥಾನದ ನಡುವೆ ಆದಿ ಅಣ್ಣಾಮಲೈ ದೇವಸ್ಥಾನ ಸಿಗುತ್ತದೆ ಹಾಗೂ ಕೊನೆಯಲ್ಲಿ 3 ಕಿಲೋಮೀಟರ್ ಇದೆ ಎಂಬುವಲ್ಲಿ ಮೋಕ್ಷ ಮಾರ್ಗ ಸಿಗುತ್ತದೆ. ಈ ಗಿರಿ ಪ್ರದಕ್ಷಿಣೆಗೆ ನಮಗೆ 4 ಗಂಟೆಗಳ ಸಮಯ ತೆಗೆದುಕೊಂಡಿದೆ. ಈ ಕಂಟೆಂಟ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.